ಇನ್ನು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಹೈಕಮಾಂಡ್ ಇದನ್ನ ಚರ್ಚೆಗೆ ಎತ್ಕೊಳ್ತಾ ಇಲ್ಲ ಅಂತ. ಯಾಕಂದ್ರೆ ಈಗ ಬದಲಾವಣೆ ಮಾಡೋಕೆ ಹೋದ್ರೆ ಬಹಳ ಸೂಕ್ಷ್ಮವಾದಂಥ ಕೆಲವೊಂದು ವಿಚಾರಗಳಿವೆ. ನಾಯಕತ್ವ ಬದಲಾವಣೆ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ರಾಹುಲ್ ಗಾಂಧಿ ಇಲ್ಲ. ಬಿಹಾರ ಚುನಾವಣೆ ಇದೆ. ಹಾಗಾಗಿ ಈಗ ತೆಗೆದುಕೊಳ್ಳುವ ನಿರ್ಧಾರ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ಯಾವುದೇ ಪ್ರಯೋಗ ನಡೆಸುವಂತ ಒಂದು ಮನಸ್ಥಿತಿ ಈಗಿಲ್ಲ. ಯಾವುದೇ ಪ್ರಯೋಗ ಮಾಡಲ್ಲ ಅಂತ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾದಂತಹ ಸಂದೇಶ ನೀಡಿರುವ ಮಾಹಿತಿ ಸಿಗ್ತಾ ಇದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಸಿಎಂ ಸಿದ್ದರಾಮಯ್ಯಗೆ ಸಂದೇಶ ಪಾಸ್ ಮಾಡಿರೋ ಬಗ್ಗೆ, ಈ ಸಂದೇಶದ ಬಳಿಕವೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸದ್ಯಕ್ಕೆ TV9ಗೆ ಲಭ್ಯವಾಗ್ತಿರುವಂತಹ ಮಾಹಿತಿ. ನಾಯಕತ್ವ ಬದಲಾವಣೆಯ ಚರ್ಚೆಯನ್ನು ಸದ್ಯಕ್ಕೆ ಕೈಗೆತ್ಕೊಳ್ಳೋದು ಬೇಡ. ಅದು ನಮಗೆ ಮುಂಬರುವ ಚುನಾವಣೆಗಳಲ್ಲಿ ಹೊಡೆತ ಕೊಡಬಹುದು. ಆ ಕಾರಣಕ್ಕೆ ಅಂತ ಯಾವುದೇ ಎಕ್ಸ್ಪೆರಿಮೆಂಟ್ಗಳನ್ನು ಪ್ರಯೋಗಗಳನ್ನು ಮಾಡೋದು ಬೇಡ ಅಂತ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಹ ಕಾಣಿಸ್ತಾ ಇಲ್ಲ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಸಿದ್ದರಾಮಯ್ಯನವರು ಬಹಳ ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸದಿಂದ ಹೇಳಿದ್ದೇನು ಅಂತಂದರೆ ನಾನೇ 5 ವರ್ಷ ಸಿಎಂ ಅಂತ ಯಾವುದೇ ಪ್ರಶ್ನೆನೇ ಬರೋದಿಲ್ಲ ಬದಲಾವಣೆ ಸಂಬಂಧಪಟ್ಟ ಹಾಗೆ ಅಂತ. ಇನ್ನೊಂದು ಕಡೆ ಇದರಲ್ಲಿ ಒಂದಷ್ಟು ಸ್ಟ್ರಾಟಜಿ ಕೂಡ ಇದೆ ಅಂತ. ಈಗ ಎಲೆಕ್ಷನ್ಗಳು ಬರ್ತಾ ಇರೋದ್ರಿಂದ ತೀರಾ ಇಂಥ ಪ್ರಯೋಗಗಳಿಗೆ ಕೈ ಹಾಕಿ ಕೈ ಸುಟ್ಕೊಳ್ಳೋದು ಬೇಡ ಅನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಇರ್ಬೋದು. ಇದನ್ನು ಸಿದ್ದರಾಮಯ್ಯ ಅವರ ಆ್ಯಂಗಲಿಂದ ನೋಡೋದಾದರೆ, DK ಶಿವಕುಮಾರ್ ಅವರ ವರ್ಷನಿಂದ ನೋಡೋದಾದರೆ ಹೇಗೆ ಅಂತ, ಏನು ಮುಂದೇನು, ವಾಟ್ ನೆಕ್ಸ್ಟ್? ಅವಿನಾಶ್, ಇಲ್ಲಿ ದೆಹಲಿಯಲ್ಲಿ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಸ್ಪಷ್ಟವಾಗಿ ಮತ್ತು ಅತ್ಯಂತ ವಿಶ್ವಾಸದಿಂದ ಹೇಳಿದ್ರು, ಮುಂದಿನ 3 ವರ್ಷಗಳ ಕಾಲವೂ ಕೂಡ ನಾನೇ ಮುಖ್ಯಮಂತ್ರಿ, ಅಂದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಇಷ್ಟು ಕಾನ್ಫಿಡೆಂಟ್ ಆಗಿ ದೆಹಲಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಡೋದಕ್ಕೆ ಏನು ಕಾರಣ ಇರಬಹುದು ಅಂತ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದಾಗ ಗೊತ್ತಾಗ್ತಾ ಇರುವಂಥದ್ದು, ಹೈಕಮಾಂಡ್ನ ಮಟ್ಟದಲ್ಲಿ ಇಂಥ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಇನ್ನೂ ಕೂಡ ಯಾರೂ ಮುಂದಾಗಿಲ್ಲ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಅಥವಾ ಪ್ರಿಯಾಂಕಾ ಗಾಂಧಿ ಇರ್ಬೋದು, ಈ ಎಲ್ಲ ನಾಯಕರಿಗೆ ಆ ರೀತಿಯ ಯೋಚನೆಗಳು ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಕೈ ಹಾಕಿಲ್ಲ. ಆ ರೀತಿಯ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಒಂದು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿದ್ದಾವೆ. ಬಿಹಾರ ಚುನಾವಣೆಯ ಮೇಲೆ OBC ವರ್ಗದ ಒಬ್ಬ ಪ್ರಬಲ ನಾಯಕನನ್ನ ಕೆಳಗಿಳಿಸಿದ್ರು ಅನ್ನುವಂತಹ ರೀತಿಯ ಒಂದು ಸಂದೇಶ ರವಾನೆ ಆದ್ರೆ ಅದು ಕೂಡ ಕಾಂಗ್ರೆಸ್ಗೆ ಅಲ್ಲಿ ಡ್ಯಾಮೇಜ್ ಅನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಯೋಗಕ್ಕೆ ಕೈ ಹಾಕೋದು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಬಂದಂತೆ ಕಾಣ್ತಿದೆ. ಅದಕ್ಕೆ ಪೂರಕವಾಗಿಯೇ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಯಾವುದೇ ರೀತಿಯ ಚರ್ಚೆಗೆ ಮುಂದಾಗಿಲ್ಲ. ಈ ರೀತಿಯ ಚರ್ಚೆಗಳು ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಬಹುದು ಅನ್ನುವಂಥ ಕಾರಣಕ್ಕೋಸ್ಕರವೇ ಸಮಯಾವಕಾಶವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು. ಒಂದು, ಈಗ ಒಬ್ಬ ಮುಖ್ಯಮಂತ್ರಿಯನ್ನ ಬದಲಾಯಿಸಬೇಕು ಅಥವಾ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರಬೇಕಾಗುತ್ತೆ. ಅಥವಾ ಒಬ್ಬ ಪ್ರಬಲ ಸಮುದಾಯದ ನಾಯಕನನ್ನ ಕೆಳಗಿಳಿಸಬೇಕು ಅಂತಂದ್ರೆ ಅವರು ಒಂದು ಭ್ರಷ್ಟಾಚಾರದಲ್ಲಿ ಮುಂದಿರಬೇಕು, ಅಥವಾ ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳಿರಬೇಕು, ಅಥವಾ ಈ ರೀತಿಯ ಒಂದಷ್ಟು ಕಾಂಗ್ರೆಸ್ಗೆ ಅಥವಾ ಅದರ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳಾಗಬೇಕು. ಆದರೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಈ ರೀತಿಯ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗಿಲ್ಲ. ಅವರ ವಯಸ್ಸನ್ನು ತೆಗೆದುಕೊಂಡ್ರೂ ಕೂಡ ಅವರು ಇವತ್ತು ಕೂಡ ಖಡಕ್ ಆಗಿ ಸರ್ಕಾರವನ್ನ, ಆಡಳಿತವನ್ನ, ಅಧಿಕಾರಿಗಳನ್ನ ನಿಭಾಯಿಸುವಷ್ಟು ಸಮರ್ಥರಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಬಳಿ ಇರುವಂತಹ ಜಸ್ಟಿಫಿಕೇಶನ್ ಏನು ಅಂದ್ರೆ ಏನೂ ಕೂಡ ಇಲ್ಲ. ಅವರ ವಯಸ್ಸಿನ ಕಾರಣವನ್ನ ಹೊರತುಪಡಿಸಿ ಬೇರೆ ಯಾವುದೇ ಕಾರಣಗಳನ್ನ ಇಟ್ಕೊಂಡು ಕೂಡ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಹೈಕಮಾಂಡ್ ಚರ್ಚೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಎಕ್ಸೆಪ್ಟ್ DK ಶಿವಕುಮಾರ್ ಅವರು ಅರ್ಹರಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಬಿಟ್ಟು. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ OBC ವರ್ಗವನ್ನ ಹೆಚ್ಚು ಪುಷ್ಟಿ ಕೊಡಬೇಕು ಅನ್ನುವಂತಹ ರೀತಿಯ ಮನಸ್ಥಿತಿ ಇದೆ. ಅವರು ಸಿದ್ದರಾಮಯ್ಯನವರ ಈ ಹಿಂದುಳಿದ ವರ್ಗದ ನಾಯಕತ್ವವನ್ನ ದೇಶಾದ್ಯಂತ ಬಳಸಿಕೊಂಡು ಅದರ ಮೇಲೆ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿಗಳನ್ನ ರೂಪಿಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೆ ಆದ್ರೆ ಇದು ಒಂದು ರೀತಿಯಲ್ಲಿ ಕಾಂಟ್ರಾಡಿಕ್ಟರಿ ಆಗಿರುತ್ತೆ. ಇದೇ ಕಾರಣಕ್ಕೋಸ್ಕರ ಸದ್ಯ ರಾಹುಲ್ ಗಾಂಧಿ ಅವರ ತನಕವೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ತಲುಪಿಲ್ಲ. ಇದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅದು ನವೆಂಬರ್ ತಿಂಗಳ ಬಳಿಕ ಏನೇ ಆದರೂ ಕೂಡ ಶಾಸಕರ ಪರ್ಫಾರ್ಮೆನ್ಸ್ ಅನ್ನ ಮತ್ತು ಸಚಿವರ ಪರ್ಫಾರ್ಮೆನ್ಸ್ ಅನ್ನ ಗಮನದಲ್ಲಿಟ್ಕೊಂಡು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥದ್ದು. ಯಾವ ಸಚಿವರು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸರ್ಕಾರದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ವಿಳಂಬ ಮಾಡ್ತಿದ್ದಾರೆ, ಇಂಥವರ ಪ್ರಗತಿ ಪರಿಶೀಲನಾ ಕಾರ್ಯ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಅದು ಕೂಡ ಸರ್ಕಾರ ಬಂದು 30 ತಿಂಗಳು ಭರ್ತಿ ಆಗುವ ತನಕ ಕೂಡ ಸಚಿವ ಸಂಪುಟ ಪುನರ್ರಚನೆ ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ಗೆ ಇರುವಂತಹ ಇರಾದೆ. ಬಹುತೇಕ ಇದೆಲ್ಲವೂ ಕೂಡ ಗಮನಿಸಿದ್ರೆ ನವೆಂಬರ್ ಡಿಸೆಂಬರ್ ವೇಳೆಗೆ ಒಂದಷ್ಟು ಬೆಳವಣಿಗೆಗಳಾಗಬಹುದು ಹೊರತಾಗಿ ಸದ್ಯಕ್ಕಂತೂ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ